ದೆಹಲಿ ಚುನಾವಣೆ ಹೊತ್ತಲ್ಲಿ ಅಕ್ರಮ ವಲಸಿಗರ ಪರ ಕಾಂಗ್ರೆಸ್ ಮುಖಂಡ ಸ್ಯಾಮ್ ಪಿತ್ರೋಡಾ ಬ್ಯಾಟ್ ಬೀಸಿದ್ದಾರೆ. ಅಕ್ರಮ ವಲಸಿಗರು ಇಲ್ಲಿಗೆ ಬಂದರೆ ಬರಲಿ ಬಿಡಿ ಎಂಬ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ವಲಸೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದಕ್ಕೆ ಕೇಂದ್ರ ವಿಫಲವಾಗಿದೆ ಅಂತ ಟೀಕಿಸಿದ್ದಾರೆ. ಇದಕ್ಕೆ ಬಿಜೆಪಿ ಫುಲ್ ಗರಂ ಆಗಿದೆ. ಇದು ಬೇಜವಾಬ್ದಾರಿಯುತ ಹೇಳಿಕೆ ಅಂತ ವಾಗ್ದಾಳಿ ಮಾಡಿದೆ. ಪ್ರಮುಖ ಪಕ್ಷಗಳು ಬಾಂಗ್ಲಾ ವಲಸಿಗರ ವಿಚಾರವನ್ನು ಪ್ರಚಾರ ಕಣದಲ್ಲಿ ಪ್ರಮುಖವಾಗಿ ಪ್ರಸ್ತಾಪಿಸುತ್ತಾರೆ. ಬಾಯ್ಲರ್ ಸ್ಫೋಟಗೊಂಡು ಬಿಹಾರ ಮೂಲದ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿರುವಂತಹ ದಾರುಣ ಘಟನೆ ತುಮಕೂರಿನ ಪರಿಮಳ ಆಗ್ರೋ ವುಡ್ ಇಂಡಸ್ಟ್ರಿಯಲ್ಲಿ ನಡೆದಿದೆ. 3 ಕಾರ್ಮಿಕರು ಗಾಯಗೊಂಡಿದ್ದಾರೆ. ಕೊಪ್ಪಳದ ಇಫ್ತಾತ್ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಾಗಿ ಓರ್ವ ಕಾರ್ಮಿಕ ಮೃತಪಟ್ಟಿದ್ದಾನೆ. 4 ಅಸ್ವಸ್ಥರಾಗಿದ್ದಾರೆ. ದುರಸ್ತಿ ವೇಳೆ ಮಹಾರಾಣಿ ಕಾಲೇಜಿನ ಕಟ್ಟಡದ ಮೇಲ್ಛಾವಣಿ ಕುಸಿದಿದೆ. ಓರ್ವ ಕಾರ್ಮಿಕನ ಅವಶೇಷಗಳಲ್ಲಿ ಸಿಲುಕಿದ್ದು 13 ಕಾರ್ಮಿಕರು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಈ ಅವಘಡಕ್ಕೆ ಗುತ್ತಿಗೆದಾರನೇ ಕಾರಣ ಎನ್ನಲಾಗಿದೆ. ಡೀಸೆಲ್ ಇಲ್ಲದೆ ಆಂಬ್ಯುಲೆನ್ಸ್ ಸೇವೆ ಸ್ಥಗಿತಗೊಂಡ ಘಟನೆ ಮಂಡ್ಯದ ಕೆರೆಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಡೀಸೆಲ್ ಇಲ್ಲದ ಕಾರಣ ಆಂಬ್ಯುಲೆನ್ಸ್ ಸೇವೆ ಸ್ಥಗಿತ ಅಂತ ಬೋರ್ಡ್ ಹಾಕೊಂಡಿದ್ದ. ಆಕ್ರೋಶ ಕೂಡ ವ್ಯಕ್ತವಾಯಿತು. ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡರು. ಅಕ್ರಮವಾಗಿ ಮತಾಂತರ ಕೊಲೆ, ಡಕಾಯಿತಿ ಅಥವಾ ಅತ್ಯಾಚಾರದಂತಹ ಭೀಕರ ಅಪರಾಧ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬುದ್ಧಿಮಾಂದ್ಯ ಬಾಲಕನನ್ನು ಇಸ್ಲಾಂಗೆ ಮತಾಂತರಿಸಿದ ಆರೋಪ ಹೊತ್ತಿದ್ದ ಮೌಲ್ವಿಯೊಬ್ಬರಿಗೆ ಜಾಮೀನು ಕೊಟ್ಟಿದೆ. ಜಾಮೀನು ನಿರಾಕರಿಸಿದ ಅಲಹಾಬಾದ್ ಹೈಕೋರ್ಟ್ ಅನ್ನು ತರಾಟೆಗೆ ತಗೊಂಡಿದೆ. ವಯನಾಡಲ್ಲಿ ಹುಲಿಗೆ ದಾಳಿಯಾದ ಮಹಿಳೆಯ ಕುಟುಂಬಸ್ಥರ ಭೇಟಿಗೆ ಬಂದ ಸಂಸದೆ ಪ್ರಿಯಾಂಕಾ ವಾದ್ರಾಗೆ ಕಪ್ಪು ಬಾವುಟದ ಸ್ವಾಗತ ಸಿಕ್ಕಿದೆ. ಪ್ರತಿಭಟನೆ ನಡೆಸಿದ ಸಿಪಿಐಎಂ ಕಾರ್ಯಕರ್ತರು ವಾಪಸ್ ಹೋಗುವಂತೆ ಘೋಷಣೆ ಕೂಗಿದ್ದಾರೆ. ಬೆಳಗಾವಿಯ 4 ಉದ್ಯಮಿಗಳ ಮನೆ ಕಚೇರಿಗಳ ಮೇಲೆ ಐಟಿ ರೇಡ್ ನಡೆಸಿದ್ದು ಅಕ್ರಮವಾಗಿ ವಿದೇಶಗಳಿಗೆ ಕಬ್ಬಿಣ ಹಾಗೂ ಗ್ರಾನೈಟ್ ರಫ್ತು ಮಾಡಿದ ಆರೋಪದ ಮೇಲೆ ದಾಳಿ ನಡೆದಿದೆ. ಸರಿಗಮಪ್ಪ ಕಾರ್ಯಕ್ರಮದಿಂದ ಹೆಸರು ಮಾಡಿದ್ದ ಅಂಧ ಗಾಯಕಿ ಮಂಜಮ್ಮ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ತುಮಕೂರಿನ ಮಧುಗಿರಿ ತಾಲೂಕಿನ ಡಿಬಿಹಳ್ಳಿಯ ಮಂಜಮ್ಮ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇದರಿಂದ ಸಹೋದರಿ ರತ್ನಮ್ಮ ಏಕಾಂಗಿಯಾಗಿದ್ದಾರೆ. ಇಸ್ಪೀಟ್ ಚಟ್ಟದಿಂದ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ ಬಾಗಲಕೋಟೆಯ ನವನಗರದ ಅಹಮದ್ ಎಂಬಾತ ಸಾಲಗಾರರಿಂದ ತಪ್ಪಿಸಿಕೊಳ್ಳಕ್ಕೆ ಬುರ್ಖಾ ಧರಿಸಿ ಓಡಾಡ್ತಿದ್ದ. ಇವತ್ತು ಸಿಕ್ಕಿಬಿದ್ದ ಜನರ ಧರ್ಮದೇವ್ ಕೊಟ್ಟರು.